ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಸಿ ಚಿಕ್ಕಣ್ಣರವರು ಚಳ್ಳಕೆರೆ ತಾಲೂಕಿನ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘವನ್ನ ಪರಶುರಾಂಪುರ ಹೋಬಳಿಯಲ್ಲಿ ಬಿರುಕು ಮೂಡಿಸಿ ಹೊಸ ಸಂಘಟನೆಯನ್ನು ರಚಿಸಲು ಹೊರಟಿರುವುದು ಖಂಡನೀಯ. ಸಮಸ್ಯೆಗಳನ್ನ ನಮ್ಮ ಸಂಘಟನೆಯ ವತಿಯಿಂದ ಹೋರಾಟಗಳನ್ನು ಹಮ್ಮಿಕೊಂಡು ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ತಲುಪಿಸಿ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಿಸಿ ಹೋಬಳಿಯಲ್ಲಿ ಸಾರ್ವಜನಿಕರಿಂದ ಉತ್ತಮ ಪ್ರಶಂಸೆ ಪಡೆದಿದ್ದೇವೆ. ಆದರೆ ಸೋಮದತ್ತು ರಂಗಸ್ವಾಮಿಯವರು ಪರಶುರಾಂಪುರ ಹೋಬಳಿಯ ರೈತ ಸಂಘಟನೆಯಲ್ಲಿ ಒಡಕು ಮೂಡಿಸಿ ಹೊಸ ಪದಾಧಿಕಾರಿಗಳನ್ನ ನೇಮಿಸಿರುವುದು ಸರಿಯಲ್ಲ. ರಾಜ್ಯ ಸಂಘಟನೆ ನಮಗೆ ಅವಕಾಶ ನೀಡಿ ರೈತ ಸಂಘವನ್ನು ಇನ್ನಷ್ಟು ಬಲಿಷ್ಠಗೊಳಿಸುವಂತೆ ಸೂಚಿಸಿದೆ. ಅದರಂತೆ ಮುಂದಿನ ಕಾರ್ಯಕ್ರಮಗಳನ್ನು ರೂಪಿಸಲಿದ್ದು ಎಂದಿನಂತೆ ರೈತ ಪರವಾಗಿ ಹೋರಾಟಗಳಲ್ಲಿ ಪಾಲ್ಗೊಳ್ಳಲು ತಿಳಿಸಿದೆ ಎಂದು ಹೇಳಿದರು. ಇದೇ ವೇಳೆ ಪತ್ರಿಕಾ ದಿನಾಚರಣೆ ಅಂಗವಾಗಿ ಮಾತನಾಡಿದ ರೈತ ಮುಖಂಡರು ಸಂವಿಧಾನದ ನ್ಯಾಯಾಂಗ, ಶಾಸಕಾಂಗ ಹಾಗೂ ಕಾರ್ಯಾಂಗ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸದೇ ಇದ್ದ ಪಕ್ಷದಲ್ಲಿ ಅವುಗಳನ್ನು ಎಚ್ಚರಿಸುವ ಕೆಲಸವನ್ನು ಸಂವಿಧಾನದ 4ನೇ ಅಂಗವಾದ ಮಾಧ್ಯಮ ರಂಗ ಅವುಗಳ ಕಿವಿ ಹಿಂಡುವ ಮೂಲಕ ಎಚ್ಚರಿಸುತ್ತವೆ. ದೇಶದಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಹಾಗೂ ಹೋರಾಟಗಳನ್ನು ಹಮ್ಮಿಕೊಂಡಾಗ ಮೊದಲು ಬೆಂಬಲವಾಗಿ ನಿಲ್ಲುವುದು ಮಾಧ್ಯಮ ರಂಗವಾಗಿದೆ. ಇಂತಹ ಮಹತ್ವದ ಕಾರ್ಯವನ್ನು ನಿರ್ವಹಿಸುವ ಮಾಧ್ಯಮದ ಪ್ರತಿನಿಧಿಗಳಿಗೆ ಸರ್ಕಾರ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಅವರ ಜೀವನವನ್ನು ಉತ್ತಮಪಡಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ರಾಜಣ್ಣ, ಶಾಂತಣ್ಣ, ಜಂಪಣ್ಣ, ನವೀನ್ ಗೌಡ, ಪರಮೇಶ್ವರಪ್ಪ, ಭಾಷಾ ರಾಘವೇಂದ್ರ, ಖಾದರ್ ಭಾಷಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದಾದ್ಯಂತ ಇವತ್ತು ಪತ್ರಿಕಾ ದಿನಾಚರಣೆ ಇರ್ತದೆ. ನಮ್ಮ 8 ಚಳುವಳಿಗಳು ಕೂಡ ತುಂಬ ಫಲಪ್ರದ ಆಗಲಿಕ್ಕೆ ಈ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ಬಹಳ ಕಾರಣ. ಅವರು ಬರೆಯೋದ್ರಿಂದ ಜನ ಸೇರಿದರು. ನಾವು ಕೂಡ ಸಂಘಟನೆ ಮಾಡೋದಕ್ಕೆ ತಾವೆಲ್ಲ ನಮ್ಮ ಜೊತೆಗಿದ್ದು ರೈತರ ಸೇವೆಯಲ್ಲಿ ಸೇರ್ಪಡೆಯಾಗಿ ರೈತರ ಸೇವೆಯಲ್ಲಿ ಪಾಲ್ಗೊಂಡು ನಮಗೆಲ್ಲ 8 ಚಳವಳಿ 1 ವರ್ಷದಿಂದ ನಮ್ಮ ಜೊತೆಗಿರೋದ್ರಿಂದ ತಮಗೆಲ್ಲ ಹೃತ್ಪೂರ್ವಕವಾದ ವಂದನೆಗಳನ್ನು ನಮ್ಮ ಅಖಂಡ ಕರ್ನಾಟಕ ರೈತ ಸಂಘದಿಂದ ನಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ಶುಭವಾಗಲಿ ಅಂತೇಳಿ ನಾನು ದೇವರಲ್ಲಿ ಕೈ ಮುಗಿದು ಹೆಚ್ಚಿನ ಸಂಖ್ಯೆಯಲ್ಲಿ ಆಚರಿಸ್ತಾ ಇದ್ವಿ. ಈಗ ಭೂತಜ್ಜುಂದೆ ಒಂದು ಬಣ ಆಯಿತು, ರಂಗಸಮಜ್ಜುಂದೆ ಒಂದು ಬಣ ಆಯಿತು. ಆಗ ಹಂಗೆ 2 ನಡೀತಾ ಇದ್ವು. ಆಮೇಲಿದ್ದ ರೆಡ್ಡಿಹಳ್ಳಿ ವೀರಜ್ಜ ವಜ್ಜನ ಒಂದು ನಡತೆಯಿಂದ ಯಾಕೋ ಸರಿ ಬಂದಿಲ್ಲ ಅಂತಂದೇಳಿ ರೆಡ್ಡಿಹಳ್ಳಿ ವೀರಜ್ಜಂದೇ ಒಂದು ಬಣ ಆಯಿತು. ಈಗ 3 ಬಣ ಆಗಿದ್ವು. ನಾವು ರಂಗಸಮಜ್ಜನ ಬಣದಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟ ಮಾಡ್ಕೊಂಡು ಬಂದು ಇದ್ವಿ. ಮೊನ್ನೆ ಕೆಲವು ದಿನಗಳಲ್ಲೇ ಈ ರಂಗಸಮಜ್ಜ ಪರಶುರಾಂಪುರಕ್ಕೆ ಬಂದ್ಬಿಟ್ಟು ನಮ್ಮ ಸಂಘ ಒಂದು ಸ್ಥಾಪನೆ ಆಗಿ ಒಂದು 11 ತಿಂಗಳಾಗಿತ್ತು. ಈಗ ಇಲ್ಲ ಹೊಸ ಸ್ಥಾಪನೆ ಮಾಡಬೇಕು, ಅಧ್ಯಕ್ಷರನ್ನು ಉಪಾಧ್ಯಕ್ಷರನ್ನು ಎಲ್ಲರನ್ನು ಕಿತ್ತಾಕಿ ಖಜಾನ್ಸಿನೆಲ್ಲ ಕಿತ್ತಾಕಿ ಬೇರೆ ಸಂಘಟನೆ ಒಂದು ಸಂಘ ಒಂದು ತಯಾರು ಮಾಡ್ಬೇಕು ಅಂತಂದೇಳಿ ವಜ್ಜ ಬಂದು ನಮ್ಮ ಪರಶುರಾಂಪುರ ಹೋಬಳಿಯಲ್ಲಿ ಹೇಳಿದ್ರು. ಅದಕ್ಕೆ ಈ ತಾಲೂಕ್ ಕಮಿಟಿಯನ್ನು ಚೇಂಜ್ ಮಾಡ್ಬೇಕಂತ ಹೇಳಿದ್ರು. ಇದು ನಾವೆಲ್ಲರೂ ಒಗ್ಗಟ್ಟಾಗಿರೋದ್ರಿಂದ ನಮ್ಮ ಪರಶುರಾಂಪುರದ ಹೋಬಳಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಒಗ್ಗಟ್ಟು ಎಲ್ಲರೂ ಒಂದಾಗಿರೋದ್ರಿಂದ ರಂಗಸಮಜ್ಜ ಇವತ್ತು ನಮ್ಮ ಟೀಮನ್ನು ಬಿಟ್ಟು ಆವಜ್ಜನೆ ಹೋಗಿ ಒಂದು ಟೀಮ್ ಕಟ್ಕೊಂಡಿದ್ದಾರೆ. ತುಂಬಾ ಸಂತೋಷ. ನಾವು ಯಾವತ್ತೂ ನಾವು ರಂಗಸಮಜ್ಜನ ಬಣ ಹೇಳ್ಕೊಂಡೇ ಇರ್ತೀವಿ. ಬಟ್ ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸಂಘಟನೆ ಮಾಡಿ ನ್ಯಾಯವನ್ನು ಸಾರ್ವಜನಿಕರಿಗೂ ಮತ್ತೆ ರೈತರಿಗೂ ಎಲ್ಲ ದೊರಕಿಸ್ತೀವಿ.